ಕಲ್ಲಿದ್ದಲನ್ನ ಚೆನ್ನಾಗಿ ಮುಚ್ಚಿದಾಗ ಆ ಶಾಖದಿಂದ ಏನಾಗ್ತಾ ಇತ್ತು, ಟ್ರೈನ್ ಎಂಜಿನ್ ಹೀಟ್ ಆಗಿ ಮುಂದೆ ಹೋಗ್ತಾ ಇತ್ತು, ಹೌದಲ್ವಾ? ಟ್ರಾವೆಲ್ ಇಂಟ್ರೊಡ್ಯೂಸ್ ಮಾಡಿರೋ ಕಂಟೆಂಟ್ಸು ತುಂಬಾನೇ ಎಫೆಕ್ಟಿವ್ ಆಗಿದೆ. ಮೇಘಶಾಲಾದವರು ಪ್ರೊವೈಡ್ ಮಾಡಿರೋ ಒಂದು ಈ ಕಂಟೆಂಟ್ ಇಂದ ನಮಗೆ ಎಲ್ಲನೂ ಇಲ್ಲೇ ಸಿಗ್ತಾ ಹೋಯಿತು. ಮಕ್ಕಳು ಲೈಕ್ ಎಕ್ಸಾಂಪಲ್ ನಾವು ಥರ್ಮೋಮೀಟರನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತಂದರೆ ಹೋಗಿ ಥರ್ಮೋಮೀಟರ್ನ ತರೋಕ್ಕಿಂತ ಬೆಟರ್ ಏನಂತಂದರೆ ಇಲ್ಲಿ ಕೊಟ್ಟಿರೋ ಚಿತ್ರನೇ ನಮಗೆ ತುಂಬ ಎಫೆಕ್ಟಿವ್ ಆಗಿ ಅಂತ ಅನ್ನಿಸ್ತು. ಹೀಗೆ ಪ್ರತಿಯೊಂದು ಕೆಲವೊಂದು ಕಂಟೆಂಟ್ ಅಂತೂ ತುಂಬ ಎಫೆಕ್ಟಿವ್ ಆಗಿದೆ. ನಾವು ಇನ್ನೇನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸೋದಕ್ಕಿಂತ ಇಲ್ಲಿ ನಾವು ತೋರಿಸಿದ್ರೆ ಅದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಮಕ್ಕಳಿಗೆ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಸ್ಮಾರ್ಟ್ ಟಿ ವಿಯಲ್ಲಿ ನಾವು ಇನ್ನೂ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಇಲ್ಲಿ ನಿಮ್ಮ ಮುಂದೆ ಕ್ಯಾಂಡ್ಲ್ ಇದೆ. ಕ್ಯಾಂಡ್ಲ್ ಏನು? ಶಾಖದ ಒಂದು ಮೂಲ ಕ್ಯಾಂಡಲ್ ಅನ್ನ ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಂಡಲ್ ಅನ್ನ ಹಚ್ಚಿದ್ದೀನಿ ಮಕ್ಕಳ. ಸ್ಟೀಲ್ ಸ್ಕೇಲ್ ಮೇಲೆ ಒಂದಷ್ಟು ಕಡೆ ಮೇಣದ ಚೂರುಗಳನ್ನ ಹಂಚಿಸಿದ್ದೀನಿ. ದಟ್ ಮೀನ್ಸ್ ಉಷ್ಣ ಇಲ್ಲಿ ಹೀಟ್ ಆದಾಗ ಇದು ಫಸ್ಟ್ ಬಿದೋಗುತ್ತೆ, ನಂತರ ಯಾವ ಸಮಯದಲ್ಲಿ ಎಲ್ಲ ಬಿದೋಗುತ್ತೆ ಅನ್ನೋದು ಒಂಚೂರು ನೋಟ್ ಮಾಡ್ಕೊಳ್ಳಿ. ಯಾಕೆ ಹಿಂಗಾಯ್ತು ಅನ್ನೋದನ್ನ ನನ್ಗೆ ಹೇಳ್ತಾ ಹೋಗಿ. ಇಲ್ಲಿ ಮುಟ್ಟು ನೋಡಿ, 3 ಕಡೆ ಚೆಕ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಏನಾಗಿದೆ? ಬೆಚ್ಚಗಾಗಿದೆ. ಓಕೆ ತೇಜು, ನೀವು ಒಂದ್ಸರಿ ಚೆಕ್ ಮಾಡಿ. ಓಕೆ ನೋಡಿದ್ದಾನೆ, ಚೆಕ್ ಮಾಡಿದ್ದಾನೆ ಮಕ್ಕಳ. ಇಲ್ಲಿ ಬಿಸಿಯಾಗಿದೆ, ಸ್ವಲ್ಪ ಏನು ಇಲ್ಲ ಮೀನ್ಸ್ ತಣ್ಣಗಿದೆ. ಓಕೆನಾ? ಸೊ ಆಗುವಂಥ ಬದಲಾವಣೆಗಳನ್ನು ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ ಕೆಳಗಡೆ ಅನ್ನೋದನ್ನ ನೋಡಿ. ಏನಾಯ್ತು? ಇಲ್ಲಿ ಅವಾಗಲೇ ಹೇಳಿದ್ರು ಬಿಸಿ ಇದೆ ಅಂತ. ಒಂದೇನೋ ಬೀಳ್ತು, ಬಿಸಿ ಆಗಿರೋದಕ್ಕೆ ಮೇಣ ಕರಗಿ ಬೀಳ್ತು, ಹೌದಲ್ವಾ? ಎರಡನೇದು ಯಾಕೆ ಬೀಳ್ತು? ಇದು ಸ್ವಲ್ಪ ಬಿಸಿ ಆಯ್ತು ಅಂದ್ರೆ ಹೀಟ್ ಏನಾಗ್ತಾ ಇದೆ, ಉಷ್ಣ ಇಲ್ಲಿಂದ ಇಲ್ಲಿಗೆ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಶಾಲೆಗಳಲ್ಲಿ ನಮಗೆ ಬೇಕಾದಂತಹ ಟೀಲನ್ಸ್ಗಳಿಲ್ಲ, ಸೊ ಕಲಿಕಾ ಬೋಧನಾ ಮೆಟೀರಿಯಲ್ಸ್ಗಳಿಲ್ಲ. ಸೊ ಏನಾಗ್ತಾ ಇದೆ, ನಮಗೆ ಮಕ್ಕಳಿಗೆ ಯಾವ ರೀತಿ ಕಾನ್ಸೆಪ್ಟ್ನ ತಲುಪಿಸ್ಬೇಕು ಅನ್ನೋದು ಕೂಡ ಒಂದು ಏನಾಗ್ತಿದೆ, ಗೊಂದಲಗಳು ಉಂಟಾಗ್ತಾ ಇದೆ, ಯಾವ ಥರ ಟೀಚ್ ಮಾಡೋದು ಅಂತ. ಸೊ ಈ ರೀತಿ ಗೊಂದಲಗಳನ್ನು ನಿವಾರಿಸ್ತಾ ಇರೋದು ಮೇಘಶಾಲಾ ಆ್ಯಪ್ ಅಂತಲೇ ಹೇಳಬೇಕಾಗುತ್ತೆ. ಸೊ ಕಾರಣ ಇಷ್ಟನೇ, ಎಷ್ಟೋ ಕಾನ್ಸೆಪ್ಟ್ಗಳು ಮಕ್ಕಳಿಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಅದು ಸೈನ್ಸಲ್ಲಂತೂ ತುಂಬ ಕಷ್ಟ, ಅದು ನಾವು ಎಕ್ಸ್ಪೆರಿಮೆಂಟ್ ಮೂಲಕನೇ ಮಾಡಿ ತೋರಿಸ್ಬೇಕಾಗುತ್ತೆ. ಅಷ್ಟು ಎಷ್ಟೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಎಷ್ಟೋ ಫೆಸಿಲಿಟೀಸ್ಗಳು ನಮ್ಮಲ್ಲಿ ಅದರ ಇಲ್ಲ. ಸಮ್ ಕೆಮಿಕಲ್ಸ್ಗಳು, ಮತ್ತೊಂದು ಟೀಚಿಂಗ್ ಏಡ್ಸ್ಗಳು ತುಂಬ ಕೊರತೆ ಇದೆ. ಸೊ ಈ ರೀತಿಯಾದನ್ನು ನಾವು ವಿಡಿಯೋ ಮೂಲಕ ತೋರಿಸಿದಾಗ ಮಕ್ಕಳು ಬೇಗನೆ ಆ ಕಾನ್ಸೆಪ್ಟ್ನ ಗ್ರಾಸ್ಪ್ ಮಾಡ್ತಾರೆ ಅಂತ ಒಂದು ಅನಿಸಿಕೆ. ಜೊತೆಗೆ ಮಾಡ್ತಾ ಇದ್ದಾರೆ ಕೂಡ. ಸೊ ಕಲಿಕೆಯಲ್ಲಿ ಉತ್ತಮ ಆಗ್ತಾ ಇದೆ. ಸೊ ನಾವು ಅದನ್ನು 1 ವರ್ಷದಿಂದ ಬಳಸ್ತಾ ಬಂದಿದ್ದೀವಿ. ಸೊ ಅದು ರಿಸಲ್ಟ್ ನಮಗೆ ಗೊತ್ತಿದೆ ಕೂಡ.